ಬೀದರ್ ಜಿಲ್ಲೆಯಲ್ಲಿ ಚುನಾವಣಾ ಪ್ರಚಾರ ಜೋರಾಗಿ ನಡೀತಾ ಇದೆ. ಮೈತ್ರಿ ಅಭ್ಯರ್ಥಿ ಕಾಂಗ್ರೆಸ್ ಹುರಿಯಾಳು ಈಶ್ವರ್ ಖಂಡ್ರೆ ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಠಾಣಾ ಕುಶನೂರ್, ಸಂತಾಪುರ್ ಸೇರಿದ ಹಾಗೆ ವಿವಿಧ ಕಡೆ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಲ್ಲದೆ ಹಾಲಿ ಬೀದರ್ ಸಂಸದ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ. ಮೈತ್ರಿ ಅಭ್ಯರ್ಥಿ ಈಶ್ವರ್ ಖಂಡ್ರೆಗೆ ಕ್ರೀಡಾ ಸಚಿವ ರಹೀಂ ಖಾನ್, ವಿಧಾನ ಪರಿಷತ್ನ ಸದಸ್ಯ ವಿಜಯ್ ಸಿಂಗ್ ಹಾಗೆ ಬಸವ ಕಲ್ಯಾಣ ಶಾಸಕ ಬಿ ನಾರಾಯಣ ಈಶ್ವರ್ ಖಂಡ್ರೆ ಪರವಾಗಿ ಪ್ರಚಾರವನ್ನು ನಡೆಸಿದ್ದಾರೆ. ಹಾಗೆಯೇ ಬೀದರ್ ಪ್ರತಿನಿಧಿ ವಿಶ್ವಕುಮಾರ್ ಕಾಂಗ್ರೆಸ್ನ ಅಭ್ಯರ್ಥಿ ಈಶ್ವರ್ ಖಂಡ್ರೆ ಜೊತೆ ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. 2019 ಲೋಕಸಭಾ ಚುನಾವಣೆ ಅಖಾಡ ಜೋರಾಗಿದೆ. ಗಡಿನಾಡು ಬೀದರ್ ಜಿಲ್ಲೆಯಲ್ಲೂ ಸಹ ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಬಿರುಸಿನ ಪ್ರಚಾರವನ್ನು ನಡೆಸಿದ್ದಾರೆ. ಬನ್ನಿ ಹಾಗಾದ್ರೆ ಈ ಚುನಾವಣಾ ಪ್ರಚಾರ ಹೇಗಿದೆ ಅನ್ನೋದನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಸರ್, ಮೊದಲನೇದಾಗಿ ಪ್ರಚಾರ ಯಾವ ರೀತಿ ನಡೀತಾ ಇದೆ ಸರ್? ಬಹಳ ಬಿರುಸಿನ ಪ್ರಚಾರ ನಡೀತಾ ಇದೆ. ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷದ ಅಲೆ ಇದೆ. ಬಡವರು, ರೈತರು, ಕಾರ್ಮಿಕರು, ಹಿಂದುಳಿದವರು, ಮಹಿಳೆಯರು, ಎಲ್ಲ ವರ್ಗದ ಬಡವರು ಕಾಂಗ್ರೆಸ್ ಪರ ಎದ್ದು ನಿಂತಿದ್ದಾರೆ. ಜನ ಜಾಗೃತರಾಗಿದ್ದಾರೆ. ಸುಳ್ಳು ಮೋಸ ವಂಚನೆಗೆ ಯಾರೂ ಬಲಿಯಾಗುವಂಥವರಲ್ಲ. ಬಿಜೆಪಿಯ ಬಣ್ಣದ ಮಾತುಗಳಿಗೆ ಯಾರೂ ಕಿವಿಗೊಡೋದಿಲ್ಲ. ಕಾಂಗ್ರೆಸ್ ಸತ್ತದ ಮೇಲೆ ನಡೀತಾ ಇದೆ. ಕಾಂಗ್ರೆಸ್ ಎಲ್ಲ ವರ್ಗದವನ್ನು ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲಸ ಕಾರ್ಯ ಮಾಡ್ತಾ ಇದೆ. ಕಾಂಗ್ರೆಸ್ಸೇ ದೇಶಕ್ಕೆ ಉಳಿಸುವಂಥ ಒಂದು ಕೆಲಸ ಮಾಡ್ತದೆ ಅನ್ನುವಂಥ ವಿಚಾರ ಇವತ್ತು ಜನರಲ್ಲಿ ಬರ್ತಾ ಇದೆ. ಹೀಗಾಗಿ ಜನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಇವತ್ತು ಲೋಕಸಭೆ ಸ್ಥಾನಗಳನ್ನು ಗೆಲ್ಲಿಸಿ ಪ್ರಚಂಡ ಬಹುಮತದಿಂದ ಇವತ್ತು ಗೆಲ್ಲಿಸ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನೀವು ಯಾವ ರೀತಿಯಾದಂಥ ಒಂದು ನೀಲಿ ನಕ್ಷೆಯನ್ನು ಹಾಕೊಂಡಿದ್ದೀರಾ ಸರ್? ಬಹಳಷ್ಟು ನಾನು ಯೋಜನೆಗಳನ್ನು ಹಾಕಿಕೊಂಡಿದ್ದೇನೆ. ಈ ಒಂದು ಜಿಲ್ಲೆಯಲ್ಲಿ ಏನು ನೀರಾವರಿ ಯೋಜನೆಗಳಿದ್ದಾವೆ ಅವೆಲ್ಲವೂ ಸಂಪೂರ್ಣವಾಗಿ ಪೂರ್ಣಗೊಳಿಸುವುದು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಗತಿ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು PG ಸೆಂಟರ್ಗಳನ್ನು ತೆಗೆಯುವಂಥದ್ದು, ಶಾಲಾ ಕಾಲೇಜುಗಳನ್ನು ಇವತ್ತು ಇಲ್ಲಿ ಪ್ರಾರಂಭ ಮಾಡುವಂಥದ್ದು, ಅನೇಕ ಕಡೆ ಎಲ್ಲ ರೀತಿಯ ವಸತಿ ನಿಲಯಗಳನ್ನು ಮಾಡುವಂಥದ್ದು, ಅದಕ್ಕೆ ಇವತ್ತು ಕೆರೆಗಳ ನಿರ್ಮಾಣ ಮಾಡುವಂಥದ್ದು, ಕಾರಂಜಿ ಯೋಜನೆ ಪೂರ್ತಿ ಮಾಡುವಂಥದ್ದು, ಅನೇಕ ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ. ಕೈಗಾರಿಕಾ ವಲಯ ಸ್ಥಾಪನೆ ಮಾಡಿ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡುವಂಥದ್ರ ಮುಖಾಂತರ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸುವಂಥದ್ದು, ಯುವಕರಿಗೆ ಕೌಶಲ್ಯ ತರಬೇತಿ ಕೊಡುವಂಥದ್ದು, ವಿಮಾನಯಾನ ಪ್ರಾರಂಭ ಮಾಡುವಂಥದ್ದು, ರೈಲ್ವೆ ಸಂಚಾರ ಹೆಚ್ಚಿಗೆ ಮಾಡುವಂಥದ್ದು, ರೈತರಿಗೆ ಮಾರುಕಟ್ಟೆ ದೊರಕಿಸಿಕೊಡುವಂಥ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವಂಥದ್ದು, ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. FM ರೇಡಿಯೋ ಸ್ಟೇಷನ್ ಪ್ರಾರಂಭ ಮಾಡುವಂಥದ್ದು, ಎಲ್ಲ ಕಡೆ ಆಧುನಿಕ ಒಂದು ರೀತಿಯಲ್ಲಿ ಎಲ್ಲ ಸೌಲಭ್ಯಗಳನ್ನು ನಮ್ಮ ಯುವಕರಿಗೆ ಜನರಿಗೆ ಸಿಗುವಂಥ ನಿಟ್ಟಿನಲ್ಲಿ ನಾನು ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೇನೆ. ನಿಮ್ಮ ಕ್ಷೇತ್ರದಲ್ಲಿ ಏನು ಬಗೆಹರಿಸಬಹುದಾಗಿರುತ್ತೆ, ಯಾವ ರೀತಿ ಬಗೆಹರಿಸೋಕೆ ಪ್ರಯತ್ನ ಮಾಡಿ? ಅನೇಕ ಜನರಿಗೆ ಇನ್ನೂ ವಸ್ತಿ ರೈತರಿದ್ದಾರೆ, ನಿವೇಶನ ರೈತರಿದ್ದಾರೆ. ಪ್ರತಿಯೊಬ್ಬರಿಗೂ ವಸ್ತಿ ಕೊಡುವಂಥದ್ದು, ಅವರಿಗೆ ಸೂರು ಕೊಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅದನ್ನು ಕೊಡುವಂಥ ಒಂದು ಕೆಲಸ. ಶಾಶ್ವತ ಕುಡಿಯ ನೀರು, ಶುದ್ಧ ಕುಡಿಯ ನೀರು ಕೊಡುವಂಥದ್ದು ಬೇಸಿಕ್ ಆಗಿ ಪ್ರತಿಯೊಬ್ಬರಿಗೂ ಕೊಡಬೇಕಾಗಿದೆ. ಅದನ್ನು ಕೊಡುವಂಥದ್ದು. ಸಾಮಾಜಿಕ ಭದ್ರತೆ ಯೋಜನೆ ಪ್ರತಿಯೊಬ್ಬ ನಿರ್ಗತಿಕರಿಗೆ ಅವ್ರ ಮನೆತನ ಮುಟ್ಟಿಸುವಂಥ ಒಂದು ಕೆಲಸ. ನೀರಾವರಿ ಯೋಜನೆ, ರಸ್ತೆ ಸಂಪರ್ಕ, ಶಿಕ್ಷಣ, ಆರೋಗ್ಯ, ಅನೇಕ ನಿರುದ್ಯೋಗ ಸಮಸ್ಯೆ ಇವೆಲ್ಲವನ್ನು ಬಗೆಹರಿಸುವಂಥ ಕೆಲಸ ಕಾರ್ಯ ಮಾಡಬೇಕಾಗಿದೆ. ಅದಕ್ಕೆ ನಾನು ಆದ್ಯತೆಯನ್ನು ಕೊಡ್ತೇನೆ. ಜನ ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಬೇಕು? ಕಾಂಗ್ರೆಸ್ ಪಕ್ಷ ಈ ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ, ಬಲಿದಾನ ಕೊಟ್ಟಿದೆ, ಒಳ್ಳೆಯ ಆಡಳಿತ ಕೊಟ್ಟಿದೆ, ಅಭಿವೃದ್ಧಿ ಮಾಡಿದೆ. ಹೀಗಾಗಿ ದೇಶದ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು, ದೇಶದ ಅಖಂಡತೆ ಸಮಗ್ರತೆ ಇವತ್ತು ಕಾಪಾಡಬೇಕು ಅಂತ ಹೇಳಿದರೆ ಮಾತ್ರ ಕಾಂಗ್ರೆಸ್ ಮಾತ್ರ ಮಾಡಬಹುದು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಅವರ ನಾಯಕತ್ವವನ್ನು ನೀವು ಯಾವ ರೀತಿ ವಿಮರ್ಶೆ ಮಾಡ್ಕೊಳ್ತೀರಿ ಸರ್? ನೋಡಿ, ನರೇಂದ್ರ ಮೋದಿಯವರು ಮನ್ ಕಿ ಬಾತ್ ಹೇಳ್ತಾರೆ, ರಾಹುಲ್ ಗಾಂಧಿಯವರು ಕಾಮ್ ಕಿ ಬಾತ್ ಮಾಡಿ ತೋರಿಸ್ತಾರೆ. ಸರ್, ಈಗ ಈ ಕ್ಷೇತ್ರದಲ್ಲಿ ಆಗಬೇಕಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಯೋಜನೆಗಳು ಸರಿಯಾಗಿ ಪೂರ್ಣಗೊಂಡಿವೆ? ಹೌದು, ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕಳಪೆ ಮಟ್ಟದ ಆಗ್ತಾ ಇದೆ, ನಿಗದಿತ ಸಮಯದಲ್ಲಿ ಆಗ್ತಾ ಇಲ್ಲ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಸಮರ್ಪಕವಾಗಿ ನಡಿಬೇಕು ಅನ್ನೋಂಥದ್ದು ಮಾಡಬೇಕಾಗಿದೆ. ರೈಲ್ವೆ ಯೋಜನೆ ಹೆಚ್ಚಿಗೆ ಮಾಡುವಂಥದ್ದು, ವಿಮಾನಯಾನ ಪ್ರಾರಂಭ ಮಾಡುವಂಥದ್ದು, FM ರೇಡಿಯೋ ಸ್ಟೇಷನ್ ಪ್ರಾರಂಭ ಮಾಡುವಂಥದ್ದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸ್ವಾಮ್ಯಗಳ ಕಾರ್ಖಾನೆಗಳನ್ನು, ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಿ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು. ಈಶ್ವರ್ ಖಂಡ್ರೆ ಅವರು ಹೇಳಿರ್ತಕ್ಕಂತಹ ಮಾತು, ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಯೋಜನೆಗಳು ಯಾವುವು ಸರಿಯಾಗಿ ಅನುಷ್ಠಾನಗೊಂಡಿಲ್ಲ ಅನ್ನುವಂಥ ಮಾತುಗಳು. ಕ್ಯಾಮ್ರಾ ಪರ್ಸನ್ ಅಮರೇಶ್ ಜೊತೆ ವಿಶ್ವಕುಮಾರ್, TV5 ಬೀದರ್.